ನನ್ನಂಗೆ ಫಸ್ಟು ಸಿಂಗಲ್ ಆಗಿರ್ಬೇಕು ನೀವು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಮತ್ತು ಗುಡ್ ಮಾರ್ನಿಂಗ್. ನಾನು ಇವತ್ತು ಓಡೋ ಸ್ಪೀಡ್ಗೆ ವೆಹಿಕಲ್ ದೂರ ಹೊಂಟೋಗ್ಬೇಕು, ಆ ಥರ ಸ್ಪೀಡಾಗಿ ಓಡ್ತೀನಿ ಇವತ್ತು ನಾನು. ಗೈಸ್, ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ ನನ್ನ ಅಕೌಂಟ್ ಫಾಲೋ ಮಾಡಿ ಮತ್ತು DM ಅಲ್ಲಿ ಮೆಸೇಜ್ ಮಾಡಿ, ನನಗೆ ನೀವು ಗೊತ್ತು ಅಂತ ಪರ್ಸ್ನಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಅಂತಾರ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ, ಬ್ಲಾಗ್ ಮಾಡ್ಬೇಕಂದ್ರೆ ನನ್ನಂಗೆ ಫಸ್ಟು ಸಿಂಗಲ್ ಆಗಿರ್ಬೇಕು ನೀವು. ಏಕೆಂದರೆ ಬೆಳಿಗ್ಗೆ 5:30 ಹೇಳ್ಬೇಕಲ್ಲ, ಸೊ ಅದಕ್ಕೆ ಸಿಂಗಲಾಗಿ ಇರೋಕ್ಕೆ ರೆಡಿ ಆದರೆ ನನ್ನಂಗೆ ಬೆಳಗ್ಗೆ ಎದ್ದು ಬರ್ಬೋದು ನೋಡಿ. ಬೆಳಗ್ಗೆ ಎದ್ದು ಬ್ಲಾಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ವರ್ಕೌಟ್ ಮಾಡ್ಬೋದು. ನೀವೇನೋ ಮದುವೆ ಆಗಿದ್ರೂ ಬರ್ಬೋದು, ಆದರೆ ನಿಮ್ಮ ವೈಫು ಬೇರೆ ಟೈಮ್ ಕಳ್ಸೋರಿಲ್ಲ, ಗೊತ್ತಿಲ್ಲ. ನಾನು ಮಾಡೋ ವೀಡಿಯೋಸ್ನ ಎಲ್ಲಿ ನೋಡ್ತಿದ್ದೀರಾ ನೀವೆಲ್ಲ ಕಮೆಂಟ್ ಮಾಡಿ. ಯಾಕೆ ನಂಗೆ ಗೊತ್ತಾಗಬೇಕಲ್ಲ ನನ್ನ ಸಂಬಂಧಿಕರು ಎಲ್ಲೆಲ್ಲ ಅವರೇ ಅಂತ. ಅದಕ್ಕೆ ನಾನು ಮಾಡೋ ವೀಡಿಯೋಸ್ನ ನೀವೇ ನೋಡ್ತಿದ್ರೆ, ಅಕಸ್ಮಾತ್ ಈ ವಿಡಿಯೋನ ನೋಡ್ತಿದ್ರೆ ಕಮೆಂಟ್ ಮಾಡಿ, ಮತ್ತೆ ಒಂದು ಫಾಲೋ ಮಾಡಿ. ಆವಾಗ ಗೊತ್ತಾಗುತ್ತೆ ನನಗೆ, ನನ್ನ ಸಂಬಂಧಿಕರು ಅಲ್ಲಿದ್ದಾರೆ, ನೀವು ನಮ್ಮ ಸಂಬಂಧಿಕರು ಅಂತ ಗೊತ್ತಾಗುತ್ತೆ ನನಗೆ. ಇಲ್ಲ ನಂಗೆ ಗೊತ್ತಾಗಲ್ಲ ನನ್ನ ಸಂಬಂಧಿಕರು ಎಲ್ಲೆಲ್ಲಿದ್ದೀರಿ ಅಂತ. ಸೊ ಅದಕ್ಕೆ ಓಕೆನಾ, ನಾನು ಮಾಡೋ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಮತ್ತು ಫಾಲೋ ಮಾಡ್ಕೊಳ್ಳೋದ ಮರಿಬೇಡಿ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ, ಇಲ್ವಾ ಕಮೆಂಟಾರು ಮಾಡಿ ನಿಮ್ಮೂರು ಯಾವುದು ಅಂತ. ಸೊ ಗಾಯ್ಸ್, ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಾದ್ರೆ ನಾನು ಮಾಡೋ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದು ಮರಿಬೇಡಿ. ಡೈರೆಕ್ಟ್ DM ಮೆಸೇಜ್ ಮಾಡಿ, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ನನಗೆ ಗೊತ್ತಿಲ್ಲ ಅಂತ. ನಾನು ನಿಮ್ಗೆ ಪರ್ಸ್ನಲಾಗಿ ಇನ್ಫಾರ್ಮ್ ಕೊಡ್ತೀನಿ. ಸಂಜೆ 6:30 ಕ್ಲಾಸ್ ಹೇಳ್ಕೊಡ್ತೀನಿ. ಬರ್ತಾ ಮೇಲೆ 1 ಲಕ್ಷ ಪೇಮೆಂಟ್ ತಂದ್ಬಿಡಿ, ಫೀಸು ಅಡ್ವಾನ್ಸು 2 ಲಕ್ಷ ಇರುತ್ತೆ, 1 ಲಕ್ಷ ಅಡ್ವಾನ್ಸ್ ಇರುತ್ತೆ, ಓಕೆನಾ? ಮಿಸ್ ಮಾಡಬೇಡಿ ಯಾರುವೆ. ಬರೀ ಇಂಥದೆಯಾ ಗೈಸ್, ವರ್ಕೌಟೆಲ್ಲ ಮುಗೀತು, ಮನೆಗೆ ಓಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಅದಕ್ಕಿಂತ ಮುಂಚೆ ಇವತ್ತು 52-53 ಪುಷಪ್ ಹೊಡೆದಿದ್ದೀನಿ, ಕಮೆಂಟ್ ಮಾಡಿ 36 ಸೆಕೆಂಡ್ಸ್ಗೆ. ಮತ್ತು ಹೇಗಿತ್ತು ಅಂತ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ. ನಾಳೆ ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.